ಆಪ್ಕಿ ಅದಾಲತ್ನಲ್ಲಿ ಬಿಜೆಪಿ ಲೀಡರ್ ನಿಶಿಕಾಂತ್ ದೂಬೆ ಮೇಲೆ ಇರುವ ಆರೋಪ, ಇವರು ಗಾಂಧಿ ಕುಟುಂಬದ ಹಿಂದೆ ಬಿದ್ದಿದ್ದಾರೆ. ಏನು ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ಬಗ್ಗೆ ನಿಮ್ಮ ಈ ಸೇವಾ ಭಾವ ಏನಿದೆ, ಈ ಸಮರ್ಪಣೆ ಏನಿದೆ, ಇದು ರೀಸೆಂಟಾ ಅಥವಾ ಹಳೆ ಅಭ್ಯಾಸನ? ಇಲ್ಲ, ಗಾಂಧಿ ಕುಟುಂಬಕ್ಕೆ ನಾನು ತುಂಬ ಗೌರವ ಕೊಡ್ತೀನಿ. ಮತ್ತೆ ಗೌರವ ಏನಿದೆ, ಈ ಸಮರ್ಪಣಾ ಭಾವ ಏನಿದೆ, ಯಾಕಂದ್ರೆ ಅವರು ರಾಜರು, ನಾವು ಒಂದು ಸಣ್ಣ ಕುಟುಂಬದ ಜನ. ಹಾಗಾಗಿ ನಮ್ಮ ಕೆಲಸ ಅವರ ಸೇವೆ ಮಾಡೋದು, ಅದಕ್ಕೆ ನಾವು ಮಾಡ್ತಾನೆ ಇರ್ತೀವಿ. ನಾನು ನಿಮ್ದೊಂದು ಹೇಳಿಕೆ ನೋಡಿದೆ, ಅದರಲ್ಲಿ ನೀವು ಹೇಳಿದ್ದೀರಾ ಸೋನಿಯಾ ಗಾಂಧಿ ಯಾವಾಗ ನಿಮ್ಮನ್ನ ಭೇಟಿಯಾದ್ರು ಆಗ ಅವರು ನಿಮ್ಮ ಜೊತೆ ಏನ್ ವರ್ತನೆ ಮಾಡಿದ್ರು ಅದು ತಾಯಿಯ ರೀತಿ ವರ್ತನೆಯಾಗಿತ್ತು ಅಂತ. ನಾನು ಹೇಳಿದ್ದೆ, ಸೋನಿಯಾ ಗಾಂಧಿ ಏನಿದ್ದಾರೆ ಅವರು ಕಂಪ್ಲೀಟ್ ಭಾರತೀಯ ನಾರಿ ಆಗಿದ್ದಾರೆ. ಮತ್ತವ್ರಿಗಿರೋದು ಎರಡೇ ಕೆಲಸ. ಒಂದು, ಅವರ ಕೆಲಸ ಅಂದ್ರೆ ಮಗನ್ನ ಸೆಟ್ ಮಾಡೋದು ಮತ್ತೆ ಅಳಿಯನಿಗೆ ಉಡುಗೊರೆ ಕೊಡೋದು. ಹಾಗಾಗಿ ಮಗ ಅಂತೂ ಸೆಟ್ ಆಗ್ಲಿಲ್ಲ, ಮತ್ತೆ ಅಳಿಯನ್ಗೇನು ಉಡುಗೊರೆ ಕೊಟ್ಟರು ಅವರು ಇಡಿ ಸಿಬಿಐನ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಸೋನಿಯಾಜಿ ಅವ್ರಿಗೂ ಗೊತ್ತು ಏನಂದ್ರೆ ನಾನು ಈ ಮಾತುಗಳನ್ನ ಸರಿಯಾಗಿ ಹೇಳಿದೀನಿ ಅಂತ. ಅವ್ರಿಗೆ ಹೀಗನ್ಸುತ್ತೆ ಏನಂದ್ರೆ ಏನೇ ಆಗಿರ್ಲಿ ಈ ವ್ಯಕ್ತಿ ಏನಿದಾನೋ ಪಾರ್ಲಿಮೆಂಟ್ನಲ್ಲಿ ಸರಿಯಾಗಿ ಹೇಳ್ತಾನೆ ಅಂತ. ಹಾಗಾಗಿ ಯಾವಾಗ ಅವರು ಹೊರಗೆ ಬಂದ್ರು 2024ರಲ್ಲಿ ಇಂಟರಿಮ್ ಬಜೆಟ್ನ ನಂತರ ಅವ್ರು ಹೇಳಿದ್ರು ಏನಂದ್ರೆ ಈಗ ನಾನು ರಾಜ್ಯಸಭೆಗೆ ಹೋಗ್ತಿದ್ದೀನಿ ಅಂತ. ಮತ್ತೆ ಅವ್ರಿಗೆ ಅವತ್ತು ಹುಷಾರಿರ್ಲಿಲ್ಲ, ಹಾಗಾಗಿ ಅವ್ರನ್ನ ಕೇಳಕ್ ಹೋಗಿದ್ದೆ ಏನಂದ್ರೆ ನಿಮ್ಗೆ ಹುಷಾರಿಲ್ವಾ ಅಂತ. ಅವ್ರು ನನ್ನ ಕೈ ಹಿಡಿದ್ರು ಮತ್ತೆ ಹೇಳಿದ್ರು ಏನಂದ್ರೆ ನಿನ್ನಂತ ವ್ಯಕ್ತಿ ಪಾರ್ಲಿಮೆಂಟ್ಗೆ ಬರ್ಬೇಕು ಅಂತ. ಹಾಗಾಗಿ ಅವರು ಪಾರ್ಲಿಮೆಂಟಿಗೆ ಬಂದು ನಿಮ್ಗೆ ಹೇಳಬೇಕಿತ್ತು ಏನಂದ್ರೆ ನಿಮ್ಮ ಮಗ ಬಡವಂತರ ಬರ್ತಾನೆ ಅಂತ. ಪಾರ್ಲಿಮೆಂಟ್ನಲ್ಲಿ ಇವತ್ತಿನವರೆಗಿನ ರೆಕಾರ್ಡ್ ಇದೆ ಏನಂದ್ರೆ ನಾನು ಪಾರ್ಲಿಮೆಂಟ್ ಮಿಸ್ ಮಾಡಿದ್ದೀನಿ ಅರ್ಧ ಗಂಟೆ. ಆದ್ರೆ ನಾನು ಪೈಜಾಮ ಕುರ್ತಾ ಬಿಟ್ಟು ಇವತ್ತಿನವರೆಗೂ ಪಾರ್ಲಿಮೆಂಟ್ಗೆ ಯಾವತ್ತೂ ಹೋಗಿಲ್ಲ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರೆಲ್ಲ ತಮ್ಮನ್ನ ತಾವು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರ ಆತ್ಮ ಚಡ್ಪಡಿಸುತ್ತೆ. ಏನಂದ್ರೆ ನಾನು ಇದಕ್ಕೋಸ್ಕರ ಮಾಡಿದ್ದು, ಸ್ವದೇಶಿ ಬಗ್ಗೆ ಮಾತಾಡಿದ್ದು, ಗಾಂಧೀಜಿ ಬಗ್ಗೆ ಮಾತಾಡಿದ್ದು, ಚರಕದ ಬಗ್ಗೆ ಮಾತಾಡಿದ್ದು. ಮತ್ ನೀವು ನೋಡಿ ಏನಂದ್ರೆ ಹರಿದೋಗಿರೋ ತರ ಪ್ಯಾಂಟ್ ಹಾಕೊಂಡ್ ಬರ್ತಾರೆ, ಒಂದು ಟೀ ಶರ್ಟ್ ಹಾಕೊಂಡು ಬಂದ್ಬಿಡ್ತಾರೆ, ಮತ್ತೆ ಹೇಳ್ತಾರೆ ನಾನು ಪ್ರೈಮ್ ಮಿನಿಸ್ಟರ್ ಇನ್ ವೇಟಿಂಗ್ ಇದೀನಿ ಅಂತ. ಮತ್ತೆ ಡಿಫೆಕ್ಟಿವ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರ ಕಡೆಯವರು ಯಾರು ಸುರ್ಜೇವಾಲಾ ಇಂದ ಹಿಡಿದು KC ವೇಣುಗೋಪಾಲ್ ಅವರೆಗೂ ಪಾರ್ಲಿಮೆಂಟ್ ನಲ್ಲಿ ಕಿರ್ಚಾಡ್ತಾನೆ ಇರ್ತಾರೆ. ಪ್ರೈಮ್ ಮಿನಿಸ್ಟರ್ ಇನ್ ವೇಟಿಂಗ್ ಗೋಸ್ಕರ ಹರಿದೋಗಿರೋ ಪ್ಯಾಂಟ್ ಹಾಕೋಬಾರ್ದು ಅಲ್ವಾ? ಇದನ್ನೇ ನಾನು ಹೇಳ್ದೆ. ಅದಕ್ಕೆ ಆಮೇಲೆ ಅವರು ಕೂಡ ಹೇಳಿದ್ರು ಏನಂದ್ರೆ ನಿಶಿಕಾಂತ್ ಲೂಯಿ ವಿತಾನ್ನ ಟೀ ಶರ್ಟ್, ಅರ್ಮಾನಿಯ ಸೂಟ್ ಇವನ್ನ ಹಾಕೊಂಡಿರೋ ತರ ಕಾಣಿಸ್ತಾರೆ ಅಂತ. ಅಂದ್ರೆ ನಾನ್ ಯಾವತ್ತು ಯಾವಾಗ ಹೇಳ್ದೆ ನಾನು ಬಡವ ಅಂತ ಮತ್ತೆ ಇದನ್ನ ಹಾಕೊಳ್ಳಲ್ಲ ಅಂತ ಯಾವಾಗ ಹೇಳ್ದೆ? ನಾನು ಹೇಳ್ದೆ ಪಾರ್ಲಿಮೆಂಟ್ಗೆ ಇದನ್ನ ಹಾಕೊಂಡು ಹೋಗ್ಬಾರ್ದು ಅಂತ. ಮತ್ ನಾನು ಖುದ್ದು ಪಾರ್ಲಿಮೆಂಟ್ಗೆ ಇದನ್ನ ಹಾಕೊಂಡು ಹೋಗಲ್ಲ. ಆ ಸಂಸತ್ತಿನ ಘನತೆನ ಉಳಿಸೋ ಪ್ರಶ್ನೆ ಇದು. ವೈಯಕ್ತಿಕ ಜೀವನದಲ್ಲಿ ನೀವು ಏನಾಗಿದ್ದೀರೋ ಅದರಿಂದೇನೋ ಆಗ್ಬೇಕಾಗಿಲ್ಲ, ಆದ್ರೆ ಪಾರ್ಲಿಮೆಂಟ್ನ ಡಿಗ್ನಿಟಿ ಏನಿದೆ, ನೀವು ಲೀಡರ್ ಆಫ್ ಅಪೋಸಿಷನ್ ಆಗಿದ್ದೀರಾ. ನೀವು ಕೇವಲ ಬಟ್ಟೆಗಳ ಬಗ್ಗೆ ಮಾತಾಡಲ್ಲ, ನೀವು ಅವರ ಪೂರ್ತಿ ಜೀವನದ ಬಗ್ಗೆ ಮಾತಾಡ್ತೀರಾ. ನೀವ್ ಹೇಳಿದ್ರಿ ರಾಹುಲ್ ಗಾಂಧಿ ಅರ್ಬನ್ ನಕ್ಸಲೈಟ್ ಅಂತ. ನೀವು ಇದನ್ ಹೇಳಿ, ಎಲೆಕ್ಷನ್ ಕಮಿಷನ್ ಮೇಲೆ ಕ್ವಶ್ಚನ್, ಜುಡಿಷರಿ ಮೇಲೆ ಕ್ವಶ್ಚನ್, ಬ್ಯೂರೋಕ್ರಸಿ ಮೇಲೆ ಕ್ವಶ್ಚನ್. ಪ್ರಧಾನಮಂತ್ರಿಜಿಯವರನ್ನ ಯಾವತ್ತೂ ಪ್ರಧಾನಮಂತ್ರಿ ಅಂತ ಒಪ್ಕೊಂಡಿಲ್ಲ. ಮತ್ತೆ ಇಡೀ ಪ್ರಜಾಪ್ರಭುತ್ವದ ಮೇಲೆ ಯಾವಾಗ ಒಂದ್ ವೇಳೆ ಯಾವ್ದಾದ್ರು ಕ್ವಶ್ಚನ್ ಬಂದ್ರೆ ಎರಡನೇದಾಗಿ ಅವರು ಯಾವಾಗ ತಿರುಗಾಡಕ್ ಹೋಗ್ತಾರೋ ವಿಯೆಟ್ನಾಮಿಗೆ ಹೋಗ್ತಾರೆ, ಕಾಂಬೋಡಿಯಾಗೆ ಹೋಗ್ತಾರೆ, ಬಹರೇನ್ಗೆ ಹೋಗ್ತಾರೆ. ಮತ್ತೆ US ಏಡ್, ಫೋರ್ಡ್ ಫೌಂಡೇಶನ್ ಮತ್ತೆ ಸೋರೋಸ್ ಫೌಂಡೇಶನ್, ಸ್ಯಾಮ್ ಪಿತ್ರೋಡ ಜೊತೆ ಅವರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಮತ್ತೆ ಅಲ್ಲಿಂದ ಬಂದು ಅವರು ಅಜೆಂಡಾ ಸೆಟ್ ಮಾಡ್ತಾರೆ. ಆರ್ಮಿ ವಿರುದ್ಧ ಅಗ್ನಿವೀರ್ನ ಬಗ್ಗೆ ಮಾತಾಡ್ತಾರೆ. ಈ ದೇಶದಲ್ಲಿ ಒಂದ್ ವೇಳೆ ಏನಾದ್ರೂ ಅನಾರ್ಕಿ ಹುಟ್ಟಾಕೋಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಅವರನ್ನ ಅರ್ಬನ್ ನಕ್ಸಲ್ ಅಂದೆ ಇನ್ನೇನಂತಾರೆ. ನನ್ಗನ್ಸತ್ತೆ ಅದು ಕೂಡ ಸಣ್ಣ ಪದ ಅಂತ. ಬಹುಶಃ ಇದಕ್ಕಿಂತನೂ ಯಾವ್ದಾದ್ರೂ ದೊಡ್ಡ ಪದ ಯಾವತ್ತು ಸಿಗುತ್ತೋ ಆಗ ಬಹುಶಃ ನಾನು ಹೇಳ್ಬೋದು ಅವ್ರಿಗೆ. ಯಾವ ಪಾರ್ಟಿ ಈ ದೇಶದಲ್ಲಿ 50ಕ್ಕೂ ಹೆಚ್ಚು ವರ್ಷ ಆಳ್ವಿಕೆ ಮಾಡ್ತೋ, ಯಾವ ಸರ್ಕಾರದಲ್ಲಿ ರಾಹುಲ್ ಗಾಂಧಿ 10 ವರ್ಷಗಳ ಕಾಲ ದೊಡ್ಡ ಭಾಗ ಆಗಿದ್ರು, ಇವ್ರಿಗೆ ನೀವ್ ಹೇಳ್ತಾ ಇದ್ದೀರಾ ಇವರು ದೇಶನ ತುಂಡು ಮಾಡಕ್ ಹೊರಟಿದ್ದಾರೆ, ಇವರು ದೇಶದ ಶತ್ರು ಅಂತ. ನಿಮಗನ್ಸಲ್ವಾ? ಒಂದ್ ವೇಳೆ ಆರ್ಮಿಯಲ್ಲಿ ಅಗ್ನಿವೀರ್ಗೆ ಒಂದ್ ವೇಳೆ ಯುವಕರು ರಿಕ್ರೂಟ್ ಆಗ್ತಿದ್ದಾರೆ ಅಂದ್ರೆ, ಒಂದ್ ವೇಳೆ ಅವರನ್ನ ನೀವು ಬೆಳೆಸಿದ್ರೆ, ಪ್ರಚೋದಿಸಿದ್ರೆ, ಯೂತ್ಸ್ನ ಪ್ರಚೋದಿಸಿದ್ರೆ, ಯಾವ ಪ್ರಧಾನ ಮಂತ್ರಿಗೆ ನೀವ್ ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ಅತಿ ಹೆಚ್ಚು ವರ್ಡ್ನಲ್ಲಿ ಏನು ದೊಡ್ಡ ಅವಾರ್ಡ್ ಸಿಗುತ್ತೋ ನೀವು ಅರ್ಥ ಮಾಡ್ಕೊಳ್ಳಿ ಏನಂದ್ರೆ ಗೌರವ ಇದೆಯಲ್ಲ ಅದು ಈ ಪ್ರಧಾನಮಂತ್ರಿಗೆ ಸಿಕ್ಕಿದೆ. ಯಾವ ಪ್ರಧಾನಮಂತ್ರಿ ಕಾರಣದಿಂದ ಇವತ್ತು ಇಷ್ಟೊಂದು ಇಡೀ ಪ್ರಪಂಚ G20 ಆಗಿರ್ಬೋದು, G7 ಆಗಿರ್ಬೋದು, ಎಲ್ಲಿಗೆಲ್ಲ ಹೋಗ್ತಾರೆ. ಯಾರೋ ಹೇಳ್ತಾರೆ ಪ್ರಧಾನಮಂತ್ರಿ ನನ್ನ ಸ್ನೇಹಿತ ಅಂತ. ಇವನ್ ಟ್ರಂಪ್ ತರದ ವ್ಯಕ್ತಿಗಳು ಹೇಳ್ತಾರೆ ಪದೇ ಪದೇ ಏನಂದ್ರೆ ಸ್ನೇಹಿತರು ಅಂತ. ಮತ್ ನೀವ್ ಹೇಳ್ತೀರಾ ನರೇಂದರ್ ಸರೆಂಡರ್ ಅಂತ. ನೀವ್ ಈ ತರ ಹಗುರವಾದ ಮಾತುಗಳನ್ನ ಆಡ್ತೀರಾ, ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೋತೀರಾ, ಒಮ್ಮೆ ಶಿವನ್ ಬಗ್ಗೆ ಮಾತಾಡ್ತೀರಾ, ಒಮ್ಮೆ ಮುದ್ರೆ ಬಗ್ಗೆ ಮಾತಾಡ್ತೀರಾ.
ಅವ್ರಿಗೆ ಇದೇ ಗೊತ್ತಿಲ್ಲ ಏನಂದ್ರೆ ಮುದ್ರೆ ಏನಿದೆ ಅದು 7 ಇರಲ್ಲ, ಮುದ್ರೆ 16 ಇರುತ್ತೆ, 16 ಕಲೆಗಳಿವೆ. ಅಂದ್ರೆ ರಾಣಿ, ಪಟ್ಟದ ರಾಣಿ, ಮಹಾರಾಣಿ, ಕೃಷ್ಣ, ಗೀತಾ, ರಾಮಾಯಣ ಯಾರ ಬಗ್ಗೆನೂ ಗೊತ್ತಿಲ್ಲ. ಆಮೇಲೆ ಕಾಸ್ಟ್ ಸಿಸ್ಟಮ್ ನಲ್ಲಿ ಕೇಳ್ತೀರಾ, ನೀವ್ ಇದನ್ನ ಹೇಳಿ ಏನಂದ್ರೆ ನೀವು ಯಾವ ಜಾತಿಗೆ ಸೇರಿದವರು ಅಂತ. ಅರೆ 2014 ನೀವೇ ಆಳ್ವಿಕೆ ಮಾಡಿದ್ರಿ, ನಿಮಗೆ ಅರ್ಥ ಆಗ್ಲಿಲ್ವಾ ಏನಂದ್ರೆ ಎಷ್ಟು ಜನ ಬ್ಯೂರೋಕ್ರಾಟ್ಸ್ ಇದಾರೆ ಅಂತ, ಎಷ್ಟು ಶೆಡ್ಯೂಲ್ ಕಾಸ್ಟ್ ಅವರು ಇದಾರೆ, ಎಷ್ಟು ಶೆಡ್ಯೂಲ್ ಟ್ರೈಬ್ ಇದಾರೆ, OBC ಅವರು ಇದಾರೆ ಅಂತ, ಎಷ್ಟು ಪತ್ರಕರ್ತರು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್, OBC ಅವರು ಇದಾರೆ. ಯಾವಾಗ ದೇಶನ ಪ್ರಚೋದನೆ ಮಾಡೋ ಮಾತುಗಳನ್ನ ನೀವು ಆಡ್ತೀರಾ, ಪಾರ್ಲಿಮೆಂಟ್ ನ ನಡೆಯೋಕೆ ಬಿಡಲ್ಲ. ಅಂದ್ಮೇಲೆ ಅರ್ಬನ್ ನಕ್ಸಲ್ ಅಲ್ದೆ ಇನ್ನೇನು, ದೇಶ ಒಡೆಯೋ ಶಕ್ತಿಗಳ ಜೊತೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರ ಹೇಳಿಕೆ ಏನಂದ್ರೆ, ಯಾಕಂದ್ರೆ ನಾನು ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಕೇಳ್ತೀನಿ, ಅವರನ್ನ ಚಾಲೆಂಜ್ ಮಾಡ್ತೀನಿ, ಅದಕ್ಕೆ ಈ ವ್ಯಕ್ತಿಗಳು ನನ್ನ ಹಿಂದೆ ಬೀಳ್ತಾರೆ ಅಂತ. ನರೇಂದ್ರ ಮೋದಿ ಅವರನ್ನ ಏನ್ ಪ್ರಶ್ನೆ ಕೇಳ್ತಾರೆ? ನರೇಂದ್ರ ಮೋದಿ ಅವರಂತೂ ಪ್ರಶ್ನೆಗಳಿಗೂ ಮೀರಿದವರಾಗಿದ್ದಾರೆ. ಅವರು ತಮ್ಮನ್ನ ತಾವೇ ಪ್ರಶ್ನೆ ಕೇಳ್ಕೋಬೇಕು. ನಾನ್ ನಿಮ್ಗೆ ರೀಸೆಂಟ್ ಆಗಿರೋದನ್ನ ಹೇಳ್ತೀನಿ. ಅವ್ರು ಹೇಳಿದ್ರು ಏನಂದ್ರೆ, ಒಂದು ಟ್ರೇಡ್ ಡೀಲ್ ಅಮೆರಿಕ ಜೊತೆ ಮಾಡಿದ್ದಾರೆ, ಅದರಲ್ಲಿ ಭಾರತ ಸರೆಂಡರ್ ಆಗಿದೆ ಅಂತ. ಅದರಲ್ಲಿ ಭಾರತ ಏನ್ ಕೇಳಿಸ್ಕೊಳ್ತೋ ಮತ್ತೆ ಏನ್ ಮಾಡ್ತೋ ಅದು ಟ್ರಂಪ್ ಹೇಳಿದ್ದು. ನೋಡಿ, ಭಾರತ ಸರೆಂಡರ್ ಆಗಿದ್ದು ಯಾವಾಗ ಅಂದ್ರೆ, ಯಾವಾಗ ಅವರ ತಂದೆ ಏನಿದ್ದಾರೆ ಸೂಪರ್ ಕಂಪ್ಯೂಟರ್ ತಗೊಂಡ್ ಬರೋದ್ರ ಬಗ್ಗೆ ಮಾತಾಡ್ತಿದ್ರು. ನಿಮ್ಗೆ ಗೊತ್ತಿದೆ ಏನಂದ್ರೆ, ಅಫ್ಘಾನಿಸ್ತಾನದಲ್ಲಿ ಏನು ಒಪ್ಪಂದ ನಡೀತಿತ್ತೋ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ್ದು, ನಾವೇನಿದೀವಿ ರಷ್ಯಾದ ವಿರುದ್ಧ ಹೋಗಿ ಅಮೆರಿಕಾಗೋಸ್ಕರ ಲಾಬಿ ಮಾಡಿದ್ವಿ. ಏನಂದ್ರೆ, ಯಾವ ರೀತಿ ರಷ್ಯನ್ ಫೋರ್ಸ್ ಏನಿದೆಯೋ ಅದು ಅಫ್ಘಾನಿಸ್ತಾನದಿಂದ ಹೊರಗೆ ಹೋಗ್ಲಿ ಅಂತ. ಮತ್ತೆ ಇದು ಯಾರಿಗೂ ಗೊತ್ತಿರ್ಲಿಲ್ಲ. ಸರೆಂಡರ್ ಅಂತೂ ಅವಾಗ್ಲೇ ಆಯ್ತು ಅಲ್ವಾ? ಸರೆಂಡರ್ ಯಾವಾಗಾಯ್ತು ಅಂದ್ರೆ, ಯಾವಾಗ PL-480ಯಲ್ಲಿ ಗೋಧಿ ಏನಿತ್ತು ಆಮದು ಮಾಡ್ಕೊಂಡ್ರು ಇಂದ್ರಾಜಿ. ಸರೆಂಡರ್ ಅಂತೂ ಯಾವಾಗಾಯ್ತು ಅಂದ್ರೆ, ಯಾವಾಗ ನಾವು ನಮ್ಮದೊಂದು ಏರ್ ಬೇಸ್ 1961ನಲ್ಲಿ ಚಕುಲಿಯಾ ಅದನ್ನ ಅಮೆರಿಕ ಸೇನೆಗೆ ಕೊಟ್ವಿ. ಸರೆಂಡರ್ ಅಂತೂ ಯಾವಾಗಾಯ್ತಂದ್ರೆ, ಇವತ್ಗೂ ನಂದಾದೇವಿ ಮೇಲೆ, ಇವತ್ಗೂ ನಾನು ಆನ್ ರೆಕಾರ್ಡ್ ಮಾತಾಡ್ತಿದ್ದೀನಿ ಏನಂದ್ರೆ 62ರಲ್ಲಿ ಚೀನಾದ ಯುದ್ಧ ನೀವು ಅವರ ಸೂಚನೆ ಮೇಲೆ ಮಾಡಿದ್ರಿ, ಮತ್ತಿವತ್ಗೂ ನ್ಯೂಕ್ಲಿಯರ್ ಡಿವೈಸ್ ನಂದಾದೇವಿ ಮೇಲೆ ಇಡಲಾಗಿದೆ. ಆ ಕಾರಣದಿಂದ ಇಡೀ ನಾರ್ತ್ ಇಂಡಿಯಾದಲ್ಲಿ ಏನು ಗಂಗಾ ನದಿ ಪ್ಲೇನ್ ಏನಿದೆ ಅದರಿಂದ ಅಲ್ಲಿನ ಜನರು ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ. ಸರೆಂಡರ್ ಅಂತೂ ನೀವು ಮಾಡಿದೀರಾ. ಈ ವ್ಯಕ್ತಿ ತಮ್ಮ ತಾಕತ್ತನ್ನ ತೋರಿಸಿದ್ದಾರೆ. ಮತ್ತೆ ಟ್ರಂಪ್ನ ಬಲವಂತ ಮಾಡಿದ್ರು ಟ್ರೇಡ್ ಡೀಲ್ ಮಾಡೋದಕ್ಕೆ. ಅದು ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಅವ್ರಿಗೆ ಹೋಲಿಸ್ಕೊಂಡ್ರೆ ಎಲ್ಲರದ್ದು 19-20% ಇದೆ, ನಾವು 18%ಗೆ ತಗೊಂಡ್ ಬಂದ್ವಿ. ಅದಕ್ಕೋಸ್ಕರ ಅಪ್ನೆ ದಿಲ್ ಸೆ ಜಾನಿಯೇ ಪರೇ ದಿಲ್ ಕಾ ಹಾಲ್. ಎರಡನೇ ವಿಷಯ ಅವರು ಯಾವಾಗ್ಲೂ ಹೇಳೋದೇನಂತಂದ್ರೆ, ಅವ್ರು ಹೇಳ್ತಾರೆ ಭಾರತ ಚೀನಾದ ಮುಂದೆ ಸರೆಂಡರ್ ಆಯ್ತು, ನರೇಂದ್ರ ಮೋದಿ ಶಿ ಜಿನ್ಪಿಂಗ್ಗೆ ಹೆದರ್ಕೊಂಡ್ರು ಅಂತ. ಇದು ಹೆಂಡರ್ಸನ್ ಬ್ರೂಕ್ಸ್ನ ರಿಪೋರ್ಟ್. ಅದನ್ನ ಭಗತ್ ರಿಪೋರ್ಟ್ ಅಂತ ಕೂಡ ಕರೀತಾರೆ. ಆ ರಿಪೋರ್ಟ್ನಲ್ಲಿ ಹೇಳಲಾಗಿದೆ, ಯಾವ್ದನ್ನ ಇವತ್ವರೆಗೂ ಕಾಂಗ್ರೆಸ್ ಡಿಸ್ಕ್ಲೋಸ್ ಆಗೋಕೆ ಬಿಡ್ಲಿಲ್ವೋ ಏನಂದ್ರೆ, 38,000 ಸ್ಕ್ವೇರ್ ವರ್ಗ ಕಿಲೋಮೀಟರ್ ಜಾಗ ಏನಿದೆಯೋ ಚೀನಾ ಅದನ್ನ ವಶಪಡಿಸ್ಕೊಳ್ತು. ಮತ್ತೆ ಯಾವಾಗ ಅದರ ಡಿಸ್ಕಷನ್ ಆಯ್ತೋ ಪಾರ್ಲಿಮೆಂಟಲ್ಲಿ, ಆ ಸಮಯದಲ್ಲಿ ಯಾರು ರಕ್ಷಣಾ ಮಂತ್ರಿ ಆಗಿದ್ರು ಮಹಾವೀರ್ ತ್ಯಾಗೇಜಿ ಅವರು, ಅವ್ರು ಹೇಳಿದ್ರು ಏನಂದ್ರೆ, ನೀವು ಹೇಗ್ ಕೊಟ್ರಿ, ಅದು ಹೇಗ್ ಯುದ್ಧ ಆಯ್ತು, ಟಿಬೆಟ್ ಹಿಂದಿ ಚೀನಿ ಭಾಯಿ ಅಂತ ನೀವು ಹೇಳ್ತಿದ್ರಿ. ಅದಕ್ಕೆ ಅವ್ರು ಹೇಳಿದ್ರು ಏನಂದ್ರೆ, ಏನು ಭೂಭಾಗನ ತಗೊಂಡ್ ಹೋಗಿದಾರೋ ಅದು ಎಂತದ್ದು ಅಂದ್ರೆ ಅದರಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ, ಅಂದ್ರೆ ಅನ್ಯೂಸ್ಡ್ ಅದು. ಆಗ ಮಹಾವೀರ್ ತ್ಯಾಗಿ ಹೇಳಿದ್ರು ಏನಂದ್ರೆ, ನಿಮ್ಮ ತಲೆ ಏನಿದೆ ಅದರಲ್ಲಿ ಒಂದೇ ಒಂದು ಕೂದಲು ಇಲ್ಲ, ಹಾಗಾಗಿ ನಿಮ್ ತಲೆನ ಕತ್ತರಿಸ್ಬೇಕು ಅಲ್ವಾ, ಯಾಕಂದ್ರೆ ಅದು ಕೂಡ ಅನ್ಯೂಸ್ಡ್, ಕೂದಲೇ ಬೆಳಿತಿಲ್ವಲ್ಲ ಅಂತ. ಹಾಗಾಗಿ ಸರೆಂಡರ್ ನಿಮ್ಮ ತಾತ ಮಾಡಿದ್ದಾರೆ, ಮತ್ತೆ ಅದನ್ನ ನಾವು ಅನುಭವಿಸ್ತಿದೀವಿ. ನಾವು ಇಷ್ಟೊಂದು ಫೈಟ್ ನಲ್ಲಿ ಗಲ್ವಾನ್ನಿಂದ ಹಿಡಿದು ಎಲ್ಲಿ ಭೂತಾನ್ವರ್ಗಿನ ಏನಿದೆ ನಾವಂತೂ ಚೀನಾ ಫೋರ್ಸ್ನ ಹೊರಗಾಕಿದೀವಿ. ಮತ್ತೆ ಇದೇ ಕಾರಣ ಏನಂದ್ರೆ, ಚೀನಾ ತಮ್ಮ ಪ್ರಧಾನ ಮಂತ್ರಿನ ಕರೆದ್ರು, ಅದಕ್ಕೋಸ್ಕರನೇ ಚಿಂತೆ ಆಗಿದೆ. 2008ರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಇವ್ರಿಗನ್ಸುತ್ತೆ ಏನಂದ್ರೆ, ಚೀನಾದ ಏಜೆಂಟ್ ತರ ಇವರು ಕೆಲಸ ಮಾಡ್ತಾರೆ ಅಂತ. ಆದ್ರೆ ಮೋದಿಜಿ ಅವರು ಬಂದ್ಮೇಲೆ ಆ ಏಜೆಂಟ್ಗಿರಿ ಇವರಿಗೆ ಮರ್ತು ಹೋಗಿದೆ. ಈ ಕಾರಣದಿಂದ ಅವರಿಗೆ ತುಂಬಾ ಚಿಂತೆ ಆಗಿದೆ. ಮತ್ತೀಗ ನೀವ್ ಹೇಳ್ತಿದ್ದೀರಾ ಏನಂದ್ರೆ, ರಾಹುಲ್ ಗಾಂಧಿ ರಾಮ ಮಂದಿರಕ್ಕೆ ಹೋಗ್ಲಿಲ್ಲ ಅಯೋಧ್ಯೆಯಲ್ಲಿ. ಹೌದು ಅಲ್ವಾ? ಅಂದ್ರೆ ನಿಮ್ಗೇನ್ ಸಮಸ್ಯೆ, ಅವರು ಮಂದಿರಕ್ಕೆ ಹೋಗ್ತಾರೆ ಅಥವಾ ಹೋಗಲ್ಲ, ಅದರಿಂದ ಏನಾಗುತ್ತೆ? ಇಲ್ಲ, ನೀವು ಬ್ರಾಹ್ಮಣ ಅಂತ ಹೇಳ್ಕೊತೀರಲ್ವಾ, ಜನಿವಾರಧಾರಿ ಬ್ರಾಹ್ಮಣ ಅಂತ. ಹೇಗೆ ಬ್ರಾಹ್ಮಣ ಆದ್ರೂ ನನಗಂತೂ ಗೊತ್ತಿಲ್ಲ. ನೀವಿದ್ ಹೇಳಿ ಏನಂದ್ರೆ, ಹುಡುಗಿಯ ಮದುವೆ ಎಲ್ಲಾಯ್ತೋ ನಾನೊಂದು ಉದಾಹರಣೆ ಕೊಟ್ಟೆ. ಏನಂದ್ರೆ, ಮೀರಾ ಕುಮಾರ್ಜಿ ಜಗ್ಜೀವನ್ ರಾಮ್ಜಿ ಅವರ ಮಗಳು. ಆದ್ರೆ ಅವರ ಮದ್ವೆ ಏನಿದೆ ಅದು ಕುಶ್ವಾಹ ಜೊತೆ ಆಯ್ತು. ಹಾಗಾಗಿ ಅವರ ಮಕ್ಕಳೇನಿದ್ದಾರೆ ಅವರು ಶೆಡ್ಯೂಲ್ ಕಾಸ್ಟ್ ಅಲ್ಲ. ದೇಶದ ಸಂವಿಧಾನ, ಅಂಬೇಡ್ಕರ್ಜಿ ಅವರ ಸಂವಿಧಾನ ಕೂಡ ಇದನ್ನೇ ಹೇಳುತ್ತೆ. ಮತ್ತೆ ಹಿಂದೂ ಧರ್ಮ ಕೂಡ ಇದನ್ನೇ ಹೇಳುತ್ತೆ. ಏನಂದ್ರೆ, ಮಹಿಳೆಯ ಮದ್ವೆ ಆಯ್ತು, ಅವಳ ಜಾತಿ ಆಯ್ತು. ಹಾಗಾಗಿ ನಿಮ್ಮನ್ನ ನೀವು ಜನವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಂಡ್ರೆ ಆಗ ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ ಏನಂದ್ರೆ, ಜನವಾರಧಾರಿ ಬ್ರಾಹ್ಮಣರಿದ್ದಾರಲ್ಲ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ. ಇಲ್ಲ, ನಿಮ್ ತಾತ ಸೋಮನಾಥಕ್ ಹೋಗಿದ್ರು, ಈಗ ನೀವು ರಾಮ ಮಂದಿರ ನೋಡೋದಕ್ಕೆ ಅಯೋಧ್ಯೆಗೆ ಹೋಗಿದ್ದೀರಾ. ಹಾಗಾಗಿ ಈ ಪ್ರಶ್ನೆ ಕೇಳೋದು ನನಗೆ ಅವಶ್ಯಕತೆ ಇದೆ, ಬ್ರಾಹ್ಮಣ ಆಗಿರೋದ್ರಿಂದ. ಇಲ್ಲ, ಅವರು ಪ್ಯಾಂಟ್ ಹಾಕೊಂಡ್ರು ಕೂಡ ನಿಮ್ಗೆ ಪ್ರಾಬ್ಲಮ್, ಜನಿವಾರ ಹಾಕೊಂಡ್ರು ಕೂಡ ಪ್ರಾಬ್ಲಮ್. ನಾನು ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ದೆ ಅಲ್ವಾ ಏನಂದ್ರೆ, ಅವರು ರಾಜ. ಹಾಗಾಗಿ ರಾಜ ಬ್ರಾಹ್ಮಣ ಆಗಿರೋದ್ರಿಂದ ನನ್ನ ಕೆಲಸ ಮಂತ್ರಿಯಾಗಿ ಅವ್ರಿಗೆ ಸರಿಯಾದ ಸಲಹೆಯನ್ನ ಕೊಡೋದು. ನಾನು ಸರಿಯಾದ ಸಲಹೆ ಕೊಡ್ತೀನಿ. ನಿಮ್ಮ ತಾತ ಏನಿದ್ದಾರೆ ಅವರು ಖಾದಿ ಅನ್ಕೊಂಡು ಅಧಿಕಾರಕ್ಕೆ ಬಂದ್ರು. ಮತ್ತೆ ನೀವೇನಿದಿರೋ ಬ್ರಾಹ್ಮಣ ಅಂತೀರಾ, ಹಾಗಾಗಿ ನೀವು ದೇವಸ್ಥಾನಕ್ಕೂ ಹೋಗ್ಬೇಕು, ಖಾದಿ ಕೂಡ ಹಾಕ್ಬೇಕು.
ಅದಕ್ಕೆ ಈ ಸಲಹೆ ಕೊಡ್ತೀನಿ ನಾನು. ಸಲಹೆ ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಿಮ್ಮನ್ನ ಖಂಡಿತ ಇಷ್ಟಪಡಲ್ಲ ಅಲ್ವಾ ಅವರು? ಈಗ ಇಷ್ಟಪಡ್ತಾರೋ ಇಲ್ವೋ, ಆದ್ರೆ ನಾನು ಇದರಿಂದ ಹಿಂದೆ ಸರಿಯಕ್ಕಾಗಲ್ಲ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಾನ್ ನೋಡಿದ್ದೀನಿ ಏನಂದ್ರೆ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಪಾರ್ಲಿಮೆಂಟಲ್ಲಿ ಯಾವಾಗ ನೀವು ಪುಸ್ತಕಗಳನ್ನ ತೋರಿಸ್ತಿದ್ರು ಅದ್ರ ಬಗ್ಗೆ ಎಲ್ಲಾ ಕಾಂಗ್ರೆಸ್ನವರು ಗಲಾಟೆ ಮಾಡ್ತಿದ್ರು, ಅಲ್ಲಿ ನಾನ್ ನೋಡ್ದೆ ಪ್ರಿಯಾಂಕಾಜಿ ನಿಮ್ಗೆ ಹೇಳಿದ್ರು ನೀವು ಪುಸ್ತಕ ಉಲ್ಟಾ ಹಿಡ್ಕೊಂಡಿದ್ದೀರಾ, ಅದನ್ನ ಸೀದಾ ಹಿಡ್ಕೊಳ್ಳಿ ಅಂತ. ಪ್ರಿಯಾಂಕಾಜಿ ಏನಿದ್ದಾರೆ, ಅವ್ರಿಗೆ ಅನಿಸ್ತಿತ್ತು ಏನಂದ್ರೆ ಎಲ್ಲಾದ್ರೂ ನಾನು ರಾಬರ್ಟ್ ವಾದ್ರಾ ಬಗ್ಗೆ ಏನಾದ್ರೂ ಹೇಳ್ಬಿಡ್ತೀನೋ ಅಂತ, ಅದಕ್ಕೋಸ್ಕರ ಅವರು ಜಾಮೀನು ತಗೋತಿದ್ರು ಅಷ್ಟೇ. ಇಲ್ಲ ಹಾಗಲ್ಲ, ಶರದ್ ಪವಾರ್ ಅವರ ಬರ್ತ್ಡೇ ಇತ್ತು, ಬಹಳಷ್ಟು ವ್ಯಕ್ತಿಗಳಲ್ಲಿದ್ರು. ನೀವು ರಾಹುಲ್ ಗಾಂಧಿಗೆ ಹೇಳಿದ್ರಿ ಪ್ರಿಯಾಂಕಾ ಗಾಂಧಿ ನಿಮ್ಗಿಂತ ಬೆಟರ್ ಪಾರ್ಲಿಮೆಂಟೇರಿಯನ್ ಅಂತ. ನನಗೇನ್ ಸರಿ ಅನ್ಸುತ್ತೋ, ಯಾಕಂದ್ರೆ ನಾನು ನಿಮಗೆ ಹೇಳ್ತೀನಿ, ನಾನೊಬ್ಬ ಎಂಥ MP ಅಂದ್ರೆ ಯಾರ ಅಟೆಂಡೆನ್ಸ್ 100% ಇದೆಯೋ ನಾನು ಮತ್ತೆ ಪಾರ್ಲಿಮೆಂಟ್ನಲ್ಲಿ ಎಲ್ರಿಗಿಂತ ಜಾಸ್ತಿ ಕೂರ್ತೀನಿ. ಅಂದ್ರೆ ಪಾರ್ಲಿಮೆಂಟ್ ಯಾವಾಗ ಶುರುವಾಗುತ್ತೆ ನಾನು ಹೋಗ್ತೀನಿ, ಮತ್ತೆ ಪಾರ್ಲಿಮೆಂಟ್ ಯಾವಾಗ ಮುಗಿಯುತ್ತೋ ಆಗ ನಾನು ಎಲ್ಲರನ್ನೂ ವಾಚ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನನಗೆ ಯಾವಾಗ ಇಬ್ರು ಅಣ್ಣ ತಂಗಿಯರಲ್ಲಿ ಹೋಲಿಕೆ ಮಾಡೋ ಪ್ರಶ್ನೆ ಬಂತೋ ಆಗ ನನಗನ್ನಿಸ್ತೇನೆಂದ್ರೆ 17-18 ವರ್ಷಗಳಿಂದ ನಾನು ರಾಹುಲ್ ಜಿ ಅವರನ್ನ ನೋಡ್ತಾ ಇದ್ದೀನಿ. ಏನು ಅರ್ಥನೇ ಇಲ್ಲ, ನಿಯಮ ಇಲ್ಲ, ಕಾನೂನಿಲ್ಲ, ಸಂವಿಧಾನ ಇಲ್ಲ, ರೂಲ್ ಇಲ್ಲ. ಇವನ್ ಒಂದಿನ ನಾನು ನಿಮಗೆ ಹೇಳ್ತೀನಿ, ಅವ್ರಿಗೆ ಇದು ಕೂಡ ಗೊತ್ತಿರಲಿಲ್ಲ ಹೆಡ್ಫೋನ್ ಹೇಗೆ ಹಾಕೋಬೇಕು ಅಂತ. ಅಷ್ಟು ಅನ್ಸೀರಿಯಸ್ ವ್ಯಕ್ತಿ. ನಿಮ್ಗೆ ನೆನಪಿರ್ಬೋದು ಏನಂದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಯಾವಾಗ ಪಾರ್ಟಿಯಲ್ಲಿದ್ರೋ ಆಗ ಅವರು ಪ್ರಾಂಪ್ಟ್ ಮಾಡ್ತಿದ್ರು ಅವ್ರಿಗೆ. ಆದ್ರೆ ಪ್ರಿಯಾಂಕಾ ಗಾಂಧಿ ಏನಿದ್ದಾರೆ ಅವ್ರಿಗೆ ಹೋಲಿಸ್ಕೊಂಡ್ರೆ ಕಾನ್ಫಿಡೆಂಟ್ ಆಗಿದ್ದಾರೆ. ಇಬ್ರು ಅಣ್ಣ ತಂಗಿಯ ಬಗ್ಗೆ ಇದನ್ನೇ ಹೇಳ್ತಿದ್ದೆ ನಾನು ಪ್ರಿಯಾಂಕಾ ಜಿಗೆ. ಆದ್ರೆ ಅದ್ರ ಬಗ್ಗೆ ಕೂಡ ರಾಹುಲ್ ಜಿ ಕೋಪ ಮಾಡ್ಕೊಂಡ್ರು. ತಮ್ಮ ತಂಗಿ ಮೇಲೂ ಕೋಪ ಮಾಡ್ಕೋತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅವರು ಕಾಂಗ್ರೆಸ್ನ ನಡೆಸಬಹುದು ಅಂತ. ಆದ್ರೆ ಏನೇ ಆಗಿರ್ಲಿ ನೋಡಿ, 3 ಬಾರಿ ಲೋಕಸಭೆ ಚುನಾವಣೆನ ಕಾಂಗ್ರೆಸ್ನವರು ಸೋತಿರಬಹುದು, ಆದ್ರೆ ರಾಹುಲ್ ಗಾಂಧಿ ಅವರ ಕಾನ್ಫಿಡೆನ್ಸ್ ಮಾತ್ರ ಅದ್ಭುತವಾಗಿದೆ. ರಾಹುಲ್ ಗಾಂಧಿ ಅವರ ಕಾನ್ಫಿಡೆನ್ಸ್ ಏನಿದೆ, ಯಾಕಂದ್ರೆ ಏನೂ ಇಲ್ಲ ಅಲ್ವಾ ಕಳ್ಕೊಳ್ಳೋದಕ್ಕೆ. ಜನರೇ ಇಲ್ಲ ಅಂದ್ಮೇಲೆ ಅದು ಹೇಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋಕ್ ಸಾಧ್ಯ? ಸರಿ, ಜನರಿಂದ ಒಂದೆರಡು ಪ್ರಶ್ನೆ ತಗೊಳ್ಳೋಣ. ಸರ್, ಈಗ ನೀವು ಒಂದ್ ಮಾತು ಹೇಳಿದ್ರಿ, ಏನಂದ್ರೆ ಸೋನಿಯಾ ಗಾಂಧೀಜಿ ಏನಿದ್ದಾರೆ ರಾಹುಲ್ ಗಾಂಧೀಜಿ ಅವ್ರನ್ನ ರಾಜಕೀಯದಲ್ಲಿ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಅದಕ್ಕೆ ಸರ್ ನಾನೊಂದು ವಿಷಯ ಕೇಳಬೇಕಿತ್ತು, ಅದ್ರಲ್ಲಿ ತಪ್ಪೇನಿದೆ? ಒಬ್ಬ ತಾಯಿ ತನ್ನ ಮಗನ್ನ ರಾಜಕೀಯದಲ್ಲಿ ಸೆಟ್ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ. ನೀವು ಕೂಡ ಬಯಸ್ತಿರಲ್ವಾ ಏನಂದ್ರೆ ನಿಮ್ ಮಗ ಸೆಟ್ ಆಗ್ಲಿ ಎಲ್ಲಾದ್ರೂ ಅಂತ? ನಾನು ರಾಜಕೀಯದಲ್ಲಿ ಸೆಟ್ ಆಗಲ್ಲ. ಅವನಿಗೆ ತನ್ನ ಕೆಲಸ ಮಾಡ್ಬೇಕು, ಅವನ್ ಕೆಲಸ ಮಾಡ್ಲಿ. ರಾಜನ್ ಮಗನೇ ರಾಜ ಆಗ್ಬೇಕು ಅಂತೇನಿಲ್ಲ. ಆದ್ರೆ ಅವರ ಪ್ರಶ್ನೆ ಜೆನ್ಯೂನ್ ಆಗಿದೆ. ಒಂದ್ ವೇಳೆ ಸೋನಿಯಾ ಗಾಂಧಿ ತಮ್ಮ ಮಗನ್ನ ಸೆಟ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ, ಇಂದಿರಾಜಿ ಮೊದಲು ಸಂಜಯ್ ಜಿ ಅವರನ್ನ ಮಾಡಿದ್ರು, ಆಮೇಲೆ ರಾಜೀವ್ ಗಾಂಧಿ ಅವರನ್ನ ಮಾಡಿದ್ರು, ನೆಹರೂಜಿ ಇಂದಿರಾ ಗಾಂಧಿ ಅವರನ್ನ ಮಾಡಿದ್ರು. ಹಾಗಾಗಿ ಇದು ಕುಟುಂಬದ ಪರಂಪರೆ. ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಇಲ್ಲ, ಅದೇ ಅಲ್ವಾ ಹೋರಾಟ. ಏನಂದ್ರೆ ಪ್ರಜಾಪ್ರಭುತ್ವದಲ್ಲಿ ಇದು ಹೊಸ ರಾಜಪ್ರಭುತ್ವ. ಅಂದ್ರೆ ನಮ್ಮಂತ ವ್ಯಕ್ತಿಗಳಿಗೆ ಬರೋ ದಾರಿನ ನೀವೇ ಹೇಗ್ ತಡೀತೀರಾ? ನಾವು ಸಣ್ಣ ಕುಟುಂಬದಿಂದ ಬಂದಿದ್ದೀವಿ, ಸಣ್ಣ ಮನೆಯಿಂದ ಬಂದಿದ್ದೀವಿ, ಸಣ್ಣ ಹಳ್ಳಿಯಿಂದ ಬಂದಿದ್ದೀವಿ. ಹಾಗಾಗಿ ನಾವು ಹೋರಾಟ ಮಾಡ್ತಿದೀವಿ. ನಾವು ಹಳ್ಳಿ ಬಡವ, ರೈತ, ಮಹಿಳೆ, ಸಣ್ಣ ಮಕ್ಕಳು, ಯಂಗ್ ಯುವಕರು ಇವರೆಲ್ಲರ ಹೋರಾಟ ಮಾಡ್ತಿದೀವಿ. ಪ್ರಧಾನಮಂತ್ರಿಜಿ ನೇತೃತ್ವ ವಹಿಸಿದ್ದಾರೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಹೋರಾಟ ಇದೆ ಅಲ್ವಾ? ನೋಡಿ, ಆಗ್ಲೇ ನೀವು ಹೇಳಿದ್ರಲ್ವಾ ಏನಂದ್ರೆ ಸೋನಿಯಾ ಗಾಂಧಿ ತಮ್ಮ ಮಗನ್ನ ಸೆಟ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಏನಂದ್ರೆ ಇವರು ತಮ್ಮ ವೈಫ್ನ ಸೆಟ್ ಮಾಡ್ತಿದ್ದಾರೆ. 2009ರಲ್ಲಿ ವೈಫ್ನ ಪ್ರಾಪರ್ಟಿ ಏನಿತ್ತು ಅದು 50 ಲಕ್ಷ ಇತ್ತು. ಮತ್ತೆ 2024 ಬರ್ತಾ ಬರ್ತಾ ಅವರು 31 ಕೋಟಿಗೆ ಒಡತಿಯಾಗಿದ್ದಾರೆ. ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ನಾನು ಹೇಳ್ದೆ ಏನಂದ್ರೆ ನನಗೆ ಕಾಂಗ್ರೆಸ್ ಬಗ್ಗೆ ತುಂಬಾ ಬೇಸರ ಇದೆ. ಯಾಕಂದ್ರೆ ಇದಕ್ಕೂ ಮುಂಚೆ ಏನಿತ್ತು ಅಂದ್ರೆ ಒಂದು ಇಂಪ್ರೆಷನ್ ಇತ್ತು ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ. ಏನಂದ್ರೆ ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ, ನಾನು ಹೆಸರಿಂದ ಬಂದಿದ್ದೀನಿ, ಕೋಟ್ಯಾಂತರ ರೂಪಾಯಿ ಇದೆ ಅಂತ. ಈಗ ಯಾವತ್ತಿಂದ ಕಾಂಗ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೋ ಏನಂದ್ರೆ ನನ್ನ ಹತ್ರ ಕೇವಲ 30 ಕೋಟಿ ರೂಪಾಯಿ ಇದೆ ಅಂತ. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಜನ ನನ್ನ ಸ್ನೇಹಿತರು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ರು, ಯಾಕಂದ್ರೆ ಅವ್ರು ನನ್ನ ಬಡವ ಅಂತ ಅನ್ಕೊಂಡ್ರು. ಆದ್ರೆ ನಾನು ನಿಮಗೆ ಹೇಳ್ತೀನಿ ಏನಂದ್ರೆ ಲೋಕ್ಪಾಲ್ನ ಜಡ್ಜ್ಮೆಂಟ್ ಬಂತು. ಒಂದಂತೂ ಅದ್ರಲ್ಲಿ ಹೇಳಿದೆ, ನನ್ನ ವೈಫ್ ಏನಿದ್ದಾರೆ ಅವರು ನಿಫ್ಟ್ನ ಗ್ರಾಜ್ಯುಯೇಟ್ ಆಗಿದ್ದಾರೆ. ಮತ್ತೆ ನನ್ನ ಮದುವೆಗೂ ಮುಂಚೆ ಅವರು ಮ್ಯಾಂಗೋ ಮತ್ತೆ ಜಾರಾ ತರದ ಕಂಪ್ನಿಗಳಿಗೆ ಸಪ್ಲೈ ಮಾಡ್ತಿದ್ರು. ಮತ್ತೆ ಎರಡನೇದಾಗಿ 2009ರಿಂದ ಹಿಡಿದು ಇವತ್ತಿನವರೆಗೆ ನನ್ನ ಪ್ರಾಪರ್ಟಿಯಲ್ಲಿ ಏನಿದೆ ಅದರಲ್ಲಿ ಏನು ಜಾಸ್ತಿ ಆಗಿಲ್ಲ. ಒಂದ್ ವೇಳೆ ಅದರ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗಿದ್ರೆ, ನಾವು ಒಂದ್ ವೇಳೆ ಬರ್ದಿದ್ರೆ ಅದರಲ್ಲಿ ಯಾವ ತೊಂದರೆನೂ ಇಲ್ಲ. ಹಾಗಾಗಿ ಅದಕ್ಕೋಸ್ಕರ ಲೋಕ್ಪಾಲ್ನ ಜಡ್ಜ್ಮೆಂಟ್ ಕೂಡ ಬಂದಿದೆ. ಆದ್ರೆ ಕಾಂಗ್ರೆಸ್ ನನಗೆ ತುಂಬಾ ಅನ್ಯಾಯ ಮಾಡ್ತು, ನನ್ನ ಕುಟುಂಬಕ್ಕೂ ಕೂಡ. ಈಗ ನಾನು ಇದನ್ನ ಹೇಳೋ ಪ್ರಮೇಯ ಬಂದಿದೆ ಏನಂದ್ರೆ ಎಲ್ಲಾದ್ರೂ ಬೇನಾಮಿ ಪ್ರಾಪರ್ಟಿ ಇರ್ಬೋದು, ಅದನ್ನ ನಾನು ನಿಮ್ಗೆಲ್ಲ ಡಿಸ್ಕ್ಲೋಸ್ ಮಾಡಿ ಹೇಳ್ತೀನಿ. ಕಾಂಗ್ರೆಸ್ನ ವಿಷಯಕ್ಕೆ ಮಾತ್ರ ಹೋಗ್ಬೇಡಿ. ನನ್ನ ಹತ್ರ 30 ಕೋಟಿ ಅಲ್ಲ, ಬಹುಶಃ 300 ಕೋಟಿ ಇರ್ಬೋದು ನನ್ನ ಹತ್ರ. ಈ ತರ ಮಾತಾಡೋ MP ನೀವೊಬ್ರೇ ಅನ್ಸುತ್ತೆ ಈ ತರ ಹೇಳ್ತಿರೋರು. ಇಲ್ಲ, ನಮ್ ಸ್ಟೇಟಸ್ ಅಂತೂ ಮಾಡ್ಕೋಬೇಕಲ್ವಾ. ಸ್ಟೇಟಸ್ ಅಂದ್ರೆ